ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಯಾವ ರೀತಿ ತುರ್ತು ಆಪರೇಷನ್ಗಾಗಿ ಮಧ್ಯಂತರ ಬೇಲನ್ನು ಪಡ್ಕೊಂಡಿದ್ರು. ಅದರಲ್ಲೂ ಬಳ್ಳಾರಿಯ ವೈದ್ಯರು ಕೊಟ್ಟಂತಹ ರಿಪೋರ್ಟ್ ನೋಡ್ಬಿಟ್ರಂತೂ ಎಂಥವರಿಗೂ ಆಶ್ಚರ್ಯ ಆಗುತ್ತೆ. 6 ವಾರಗಳಲ್ಲಿ ಎಲ್ಲ ಚೇಂಜ್ ಆಗೋಯ್ತಲ್ಲ, ಏನು ಕತೆ ಅಂತ. ಬಿಕಾಸ್ ಅವ್ರು ಹಂಗೆ ಹೇಳಿದ್ರು, ಲಕ್ವಾ ಹೊಡೆದು ಬಿಡುತ್ತೆ, ಸ್ವಾಧೀನ ಕಳ್ಕೊಂಡು ಬಿಡ್ತಾರೆ ಅಂತೆಲ್ಲ. ಸೊ ಇಲ್ಲಿ ತನಕ ನೋಡಿದ್ರೆ ಬೆನ್ನು ನೋವಿಗೆ ಸರ್ಜರಿ ಆಗಿರಲಿಲ್ಲ. ಈಗಂತೂ ಅದು ರೂಲ್ಡ್ ಔಟ್ ಆಪ್ಷನ್ ಅಂತಾನೆ ತುಂಬ ಜನ ಹೇಳ್ತಾ ಇದ್ದಾರೆ. ಬೇಲ್ ಸಿಕ್ಕರ ನಂತರ ಆಪರೇಷನ್ ಮಾಡಿಸ್ಕೊಳ್ತಾರಾ ಅಂತ ಕೇಳಿದ್ರೆ ಆ ಸಾಧ್ಯತೆ ಬಹುತೇಕ ಕ್ಷೀಣ, ಕಡಿಮೆ. ಒಂದು ಕಡೆಗೆ ಸಿನಿಮಾ ನಟ, ಮತ್ತೊಂದು ಕಡೆಗೆ ಭವಿಷ್ಯದ ದೃಷ್ಟಿ. ಅಂದರೆ ಅವರು ಆಪರೇಷನ್ ಮಾಡಿಸ್ಕೊಳ್ದೇ ಇರೋದಕ್ಕೆ ಇದೆಲ್ಲ ರೀಸನ್ಗಳನ್ನು ಮುಂದೆ ಇಟ್ಟಿದ್ದಾರೆ. ಮಾಸ್ ಸಿನಿಮಾಗಳಲ್ಲಿ ಆ್ಯಕ್ಷನ್ ಸೀನ್ಸ್ ಜಾಸ್ತಿ ಇರುತ್ತೆ. ಸೊ ಈಗ ಆಪರೇಷನ್ಗೆ ಒಳಗಾಗ್ಬಿಟ್ರೆ ಸೀನನ್ನು 100% ಕೊಡೋಕ್ಕಾಗಲ್ಲ, ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಗಿಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರಂತೆ. ಸೊ ಫಿಸಿಯೋಥೆರಪಿ ಮೂಲಕನೇ ಗುಣಮುಖ ಮಾಡೋದಕ್ಕೆ ವೈದ್ಯರು ಚಿಂತನೆಯನ್ನು ಮಾಡಿದ್ದಾರೆ. ಇಷ್ಟು ಸಮಯ ಕೂಡ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಎಷ್ಟು ಪ್ರಗತಿ ಆಗಿದೆ, ಯಾವುದೂ ಇಲ್ಲ. ಬರೀ ಸಮಸ್ಯೆಗಳ ಪಟ್ಟಿಯನ್ನು ಕೊಡೋ ಕೆಲಸ ಆಗ್ತಾ ಇತ್ತು. ಒಂದ್ಸಲ BP ವೇರಿಯೇಷನ್ ಅಂತ ಇದ್ರು, ಇನ್ನೊಂದ್ಸಲ ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ರು. ಈಗ ನೋಡಿದ್ರೆ ಆಪರೇಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಮಾತ್ರೆ ಮತ್ತು ಔಷಧಗಳ ಮೂಲಕ ಗುಣಮುಖ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರಂತೆ. ಅದಾದ ಬಳಿಕ ಆಪರೇಷನ್ ಮಾಡದೆ ಫಿಸಿಯೋಥೆರಪಿ ನೀಡಿ ಗುಣಮುಖ ಪಡಿಸುವಂತಹ ಸಾಧ್ಯತೆ ಇದೆ. ಇದೆಲ್ಲ ವ್ಯವಸ್ಥೆಗಳು ಲಾಸ್ಟ್ ಟೈಮ್ ಬಳ್ಳಾರಿ ಜೈಲಲ್ಲಿ ಇತ್ತು. ಆಗ ಅವ್ರಿಗೆ ಪಾಪ ಸೀರಿಯಸ್ ಇತ್ತು. ಈಗ ಓಕೆ ಮಾತ್ರೆನಲ್ಲೇ ಹೋಗುತ್ತೆ ಅನ್ನೋ ರೀತಿ ಇದ್ದಾರಂತೆ. ತೋರಿಸ್ತಾ ಇದ್ದೀವಿ ನಿಮಗೆ ಡೀಟೇಲ್ಸನ್ನು. ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವನ್ನು ಗುಣಮುಖ ಮಾಡಿಸುವಂತಹ ಪ್ಲಾನ್ ಇಟ್ಕೊಂಡಿದ್ದಾರಂತೆ. ಮಾತ್ರೆ ಔಷಧಗಳ ಜೊತೆಗೆ ಕೆಲ ದಿನಗಳ ಕಾಲ ವಿಶ್ರಾಂತಿಗೆ ಅವಕಾಶ, ಹಾಗೂ ಆಪರೇಷನ್ ಮಾಡದೆ ಅಲ್ಟ್ರಾಸೌಂಡ್ ನೀಡಿ ಟ್ರೀಟ್ಮೆಂಟನ್ನು ಮಾಡೋದು, ಒಂದು ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಎನಿಸುವಂತಹ ಟ್ರೀಟ್ಮೆಂಟ್ಗಳನ್ನು ಮಾಡೋದು. ಆಪರೇಷನ್ ಮಾಡೋದಿಗೆ ಇನ್ನೊಂದು ವಿಧಾನ ಇದೆ, ಶಾಖ ಕೊಟ್ಟು ಚಿಕಿತ್ಸೆಯನ್ನು ಮುಂದುವರಿಸ್ಬೋದು. ನರಗಳ ಊತ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ ಅಂತ. 90% ಇದರ ಎಫೆಕ್ಟಿವ್ನೆಸ್ಸು, ಅಕ್ಯುರೇಸಿ ರೇಟ್ ಇರುತ್ತೆ. ಕರೆಂಟ್ ಶಾಕು ಅಂದರೆ ಎಲೆಕ್ಟ್ರಿಕ್ ವೇವ್ಗಳ ಮೂಲಕ ಮತ್ತು ವೈಬ್ರೆಂಟ್ಸನ್ನು ಕೊಟ್ಟು ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಕೊಡಬಹುದು. ಎಲೆಕ್ಟ್ರಿಕ್ ವೇವ್ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಕೆಲ ಕೇಸ್ನಲ್ಲಿ ಅದು ಪರಿಣಾಮಕಾರಿ ಆಗುತ್ತೆ. ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವು ಕಡಿಮೆ ಆಗುವ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಕೊಳ್ಬಹುದು. ಇದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನ ಭಾಗ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಏನು, ಹೆಂಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನೊಂದು ಕಡೆಗೆ ಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ, ಮೆಡಿಕಲ್ ವರದಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ಸೊಂಟದ ಭಾಗದಲ್ಲಿರುವ ಬೆನ್ನು ಮೂಳೆ ಮುಂದಕ್ಕೆ ಸರಿದಿದೆ ಅಂತ ವೈದ್ಯರು ಹೇಳಿದ್ದಾರೆ. ಬೆನ್ನು ಮೂಳೆ ಮುಂದಕ್ಕೆ ಸರಿದಿರೋ ಕಾರಣ ನರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಪ್ರೆಷರು ಅಲ್ಲಿನ ವೀನ್ಸ್ ಮೇಲೆ ಬೀಳ್ತಾ ಇದೆ ಅಂತ. ಸ್ಪೈನಲ್ ಕಾರ್ಡ್ ಹಾದು ಹೋಗಿರುವ ಭಾಗದಲ್ಲಿ ವಿಪರೀತವಾಗಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ನರಮಂಡಲದ ಮೇಲೆ ಕೂಡ ಒತ್ತಡ ಬೀರುವಂತಹ ಸಾಧ್ಯತೆ ಇದೆ. ಒತ್ತಡ ಹೆಚ್ಚಿರೋ ಕಾರಣ ಫಿಸಿಯೋಥೆರಪಿ ಮತ್ತು ವ್ಯಾಯಾಮವನ್ನು ಮಾಡಿಸಲಾಗ್ತಾ ಇದೆ. ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ. ಆ ತೇವಾಂಶದ ಭಾಗ ಬೆನ್ನು ಮೂಳೆಗಳಿಂದ ಹೊರಬಂದು ಒತ್ತಡ ನಿರ್ಮಾಣ ಆಗತ್ತೆ ಅಂತೆಲ್ಲ ಅವರು ಹೇಳಿದ್ದಾರೆ. ಹೆಚ್ಚಿನ ಒತ್ತಡ ಹಾಕಿದಾಗ ಬೆನ್ನು ನೋವು ಬರುತ್ತೆ ಅಂತೆಲ್ಲ ಅವರು ತಿಳಿಸಿದ್ದಾರೆ.